ಕಾರ್ಡ್ ಹಿಂದಿನ ದಂಧೆ, ಡಾಕ್ಟರ್ಗಳ ದುಡ್ಡಿನ ದಾಹ, ಆಧಾರ್ ಕಾರ್ಡ್ ಯೋಜನೆಯ ನೀತಿ ನಿಯಮಾವಳಿಗಳನ್ನೇ ಬದಲಾಗೋ ಹಾಗೆ ಮಾಡಿದ್ದು ನಿಮ್ಮ ಸುವರ್ಣ ನ್ಯೂಸ್. ಪೊಲೀಸ್ ಬಿಲ್ಡಿಂಗ್ ಬಾಯವೇ ಡೂಪ್ಲಿಕೇಟ್. ಕರ್ನಾಟಕ ಪೊಲೀಸ್ ಗೃಹ ಮಂಡಳಿ ಪೊಲೀಸರಿಗಾಗಿಯೇ ಒಂದು ತರಬೇತಿ ಶಾಲೆ ಕಟ್ಟೋಕೆ ಹೊರಟಿತ್ತು. ಆದ್ರೆ ಆ ಕಟ್ಟಡದ ನಿರ್ಮಾಣದ ಗುತ್ತಿಗೆಯನ್ನ ವಂಚಕನೊಬ್ಬನಿಗೆ ಕೊಡಲಾಗಿತ್ತು. ಕಬ್ಬಿಣ ಬಳಸಬೇಕಾದ ಜಾಗದಲ್ಲಿ ಫೇಡುಗಲ್ಲು ಬಳಸಿ ಕಟ್ಟಡ ಕಟ್ಟುತ್ತಿದ್ದ ಗುತ್ತಿಗೆದಾರನನ್ನ ಹಿಡಿದು ಲೋಕಾಯುಕ್ತರಿಗೆ ಕೊಟ್ಟಿದ್ದು ಸುವರ್ಣ ನ್ಯೂಸ್. ಕಟ್ಟಿದ ಕೆಲವೇ ದಿನಗಳಲ್ಲಿ ಕುಸಿದು ಬೀಳಬೇಕಾಗಿದ್ದ ಕಟ್ಟಡವನ್ನ ರಕ್ಷಿಸಿತು ಸುವರ್ಣ ನ್ಯೂಸ್. ಸಿನಿಮಾ ಸಬ್ಸಿಡಿ ಗೋಲ್ಮಾಲ್. ಇದು ಕನ್ನಡ ಚಿತ್ರರಂಗದ ಕರಾಳ ಮುಖವನ್ನ ಹೊರತೆಗೆದ ರಹಸ್ಯ ಕಾರ್ಯಾಚರಣೆ. ಜನರ ತೆರಿಗೆ ದುಡ್ಡಿನಲ್ಲಿ ಒಳ್ಳೆ ಕನ್ನಡ ಸಿನಿಮಾಗಳ ನೆರವಿಗೆ ಕೊಡೋ ಸಹಾಯಧನಕ್ಕಾಗಿ ಆಯ್ಕೆ ಸಮಿತಿಯವರೇ ಲಂಚ ಸ್ವೀಕರಿಸುತ್ತಿದ್ದ ಹಗರಣ ಹೊರಬಿತ್ತು. ಸಬ್ಸಿಡಿ ಪಡೆದ ಚಿತ್ರಗಳ ಪಟ್ಟಿಗೆ ಬ್ರೇಕ್ ಬಿತ್ತು. ತನಿಖೆ ಮತ್ತು ವಿಚಾರಣೆ ಇನ್ನೂ ನಡೆಯುತ್ತಿದೆ. ಸಬ್ಸಿಡಿ ಪಡೆದ ಚಿತ್ರಗಳ ಪಟ್ಟಿಗೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಬೆಂಗಳೂರಲ್ಲಿ ಬಾಂಗ್ಲಾ ಗ್ಯಾಂಗ್. ಗಡಿ ದಾಟಿ ದೇಶದೊಳಗೆ ನುಗ್ಗಿ ಇಲ್ಲಿಯೇ ರೇಷನ್ ಕಾರ್ಡು ಸೈಟು ಮಾಡಿಕೊಂಡು ನಮ್ಮ ದೇಶದ ಸೌಲಭ್ಯಗಳನ್ನೆಲ್ಲ ಪಡೆದುಕೊಳ್ಳುತ್ತಿದ್ದ ಅಕ್ರಮ ಬಾಂಗ್ಲಾದೇಶದ ಕಳ್ಳರು ಬೆಂಗಳೂರಲ್ಲೇ ಇದ್ದಾರೆ ಅನ್ನೋ ಸತ್ಯವನ್ನ ಸುವರ್ಣ ನ್ಯೂಸ್ ಹೊರಗಿಟ್ಟಾಗ ಖುದ್ದು ಪೊಲೀಸರೇ ಬೆಚ್ಚಿ ಬಿದ್ದಿದ್ರು. ನಂತರ ಪೊಲೀಸರ ಕಾರ್ಯಾಚರಣೆಗೆ ಸುವರ್ಣ ನ್ಯೂಸ್ ಅಗತ್ಯವಾಗಿದ್ದ ಸಹಕಾರವನ್ನ ಕೊಟ್ಟಿತ್ತು. ಫಿಲಂ ಟಿಕೆಟ್ ಮಾಫಿಯಾ. ಟಿಕೆಟ್ ಮೇಲೊಂದು ರೇಟು, ಪ್ರೇಕ್ಷಕರಿಂದ ಪಡೆಯೋದೊಂದು ರೇಟು. ಇದು ಬೆಂಗಳೂರಿನ ಹೊರವಲಯದ ಥಿಯೇಟರ್ಗಳಲ್ಲಿ ನಡೆಯುತ್ತಿದ್ದ ಮೋಸದ ದಂಧೆ. ಇದನ್ನ ಸುವರ್ಣ ನ್ಯೂಸ್ ಆಧಾರ ಸಮೇತ ಜನರ ಮುಂದಿಟ್ಟಾಗ ಚಿತ್ರರಂಗದವರು ಬೆಚ್ಚಿ ಬಿದ್ದಿದ್ರು. ನಿರ್ಮಾಪಕರಿಗೂ ಲಾಭವಾಗದ, ಸರ್ಕಾರಕ್ಕೂ ಮೋಸ ಮಾಡುತ್ತಿದ್ದ ಟಾಕೀಸ್ಗಳ ವಂಚನೆಯ ಬಣ್ಣವನ್ನ ಸುವರ್ಣ ನ್ಯೂಸ್ ಬಯಲಿಗೆಳೆದಿತ್ತು. ಇದು 2012ರ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಗಳ ಸ್ಯಾಂಪಲ್ ಅಷ್ಟೇ. ಎಲ್ಲಿ ಖದೀಮರಿರ್ತಾರೋ ಅಲ್ಲಿ ಅಕ್ರಮ ನಡೀತಾ ಇರುತ್ತೆ, ಅಲ್ಲಿ ನಮ್ಮ ಟೀಮ್ ಹಾಜರಿರುತ್ತೆ. ಇದು 2013ರಲ್ಲೂ ಕಂಟಿನ್ಯೂ ಆಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.